ಒಂದು ಕ್ಷಣದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಲ್ಲರಿಗೂ ಕೂಡ ಬೆರಗು ಮಾಡಿದೆ ಅಂತಾನೆ ಹೇಳ್ಬಹುದು. ಎಲ್ಲ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ. ವೀಕ್ಷಕರೇ, ನೀವು ಈಗಾಗಲೇ ಬಂಗಾರವನ್ನ ಖರೀದಿ ಮಾಡಿದ್ರೆ ಅಥವಾ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಬಂಗಾರದ ಬೆಲೆ ಏನಾಗಿದೆ, ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ಈ ದೇಶದ ಯುದ್ಧದ ಭೀತಿ ಬಂಗಾರ ಮತ್ತು ಬೆಳ್ಳಿ ಮೇಲೆ ನೇರವಾಗಿ ಬೀಳ್ತಾ ಇದೆ. ಹಾಗಾದ್ರೆ ಇವತ್ತು ಕರ್ನಾಟಕದಲ್ಲಿ ಬಂಗಾರದ ಬೆಲೆ ಎಷ್ಟಾಗಿದೆ, ಈಗ ಬಂಗಾರ ತಗೋಬೇಕೋ ಬೇಡವೋ, ಇನ್ನು ಬೆಳ್ಳಿ ಬೆಲೆ ಕೂಡ ಇದೇ ತರ ಏರಿಕೆ ಆಗ್ತಾ ಇದೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ, ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಎದಕ್ಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳಿದ್ದೇವೆ. ಆ ಮೂಲಕ ನೀವು ಬಂಗಾರವನ್ನ ಕಡಿಮೆ ಬೆಲೆಗೆ ತಗೋಬಹುದು. ಆಭರಣ ಖರೀದಿ ಮಾಡುವಾಗ ನಿಮಗೆ ಮೋಸ ಆಗಬಾರ್ದಂದ್ರೆ ಈ ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೊಳ್ಳಿ. ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ, ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಬಂಗಾರದ ಬೆಲೆ 1,00,000 ರೂಪಾಯಿಗಿಂತ ಒಳಗಡೆ ಆಗ್ಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೂ ಇವತ್ತಿನ ನಿಮಗೆಲ್ಲರಿಗೂ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗ್ಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರ್ಬೇಕು. ವೀಕ್ಷಕರೇ, ನಿಮ್ಮ ಒಂದು ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಾವು ಓದೋದಕ್ಕೆ ರಿಪ್ಲೈ ಕೂಡ ಮಾಡ್ತೇವೆ. ಹಾಗೆ ನಮ್ಮ ಪ್ರಕಾರ ಬಂಗಾರದ ಬೆಲೆ 1,00,000 ರೂಪಾಯಿ ಆದ್ರೆ ಒಳ್ಳೆಯದು. ನಿಮ್ಮ ಪ್ರಕಾರ ಎಷ್ಟಾಗ್ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬೆಳ್ಳಿಯಿಂದ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಜಾಗತಿಕ ಅನಿಶ್ಚಿತತೆ, ಅಮೆರಿಕ ಇರಾನ್ ಯುದ್ಧ ಭೀತಿ ಈಗ ಬೆಳ್ಳಿ ಮೇಲೆ ನೇರವಾಗಿ ಒಂದು ಪರಿಣಾಮ ಬೀಳ್ತಾ ಇರುವಂತದ್ದು. ವೀಕ್ಷಕರೇ, ಯಾವಾಗ ಎಲ್ಲ ಯುದ್ಧಗಳು ಶುರುವಾಗುತ್ತೋ ನೋಡಿ, ಬಂಗಾರ ಬೆಳ್ಳಿ ಎರಡೂ ಕೂಡ ಬೆಲೆ ಏರಿಕೆ ಆಗುತ್ತೆ. ಆದ್ರೆ ಈ ಬಾರಿ ಏನಾಗಿದೆ ಅಂದ್ರೆ, ಮೊದಲು ಬಂಗಾರ ಬೆಳ್ಳಿ ಇಳಿಕೆ ಆಗಿತ್ತು, ಆದ್ರೆ ಈಗ ಎಲ್ಲ ಕೂಡ ಉಲ್ಟಾ ಆಗ್ತಾ ಇದೆ. ವೀಕ್ಷಕರೇ, ತಜ್ಞರು ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ತಜ್ಞರು ಕೂಡ ಈಗ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ತಜ್ಞರ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಬೆಳ್ಳಿ ಬೆಲೆ ಒಂದೇ ದಿನ 15,000 ರೂಪಾಯಿಯಷ್ಟು ಏರಿಕೆ ಆಗೋದ್ರ ಮೂಲಕ ಭರ್ಜರಿ ಏರಿಕೆಯಲ್ಲಿ ಕಂಡಿದೆ. ವೀಕ್ಷಕರೇ, ನೀವು ಕೂಡ ಸ್ಕ್ರೀನ್ ಮೇಲೆ ಲೈವ್ ಆಗಿ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ನೋಡಿ ನಿನ್ನೆ ಯಾವ ತರ ಇಲ್ಲಿ ಬೆಲೆಯಲ್ಲಿ ಏರಿಕೆ ಕಂಡಿದೆ. ಇದು ಸಾಧಾರಣ ಏರಿಕೆ ಅಲ್ಲ. ಅಂದ್ರೆ ಯಾರೋ ದೊಡ್ಡ ಇನ್ವೆಸ್ಟರ್ಸ್ ಅಂದ್ರೆ ದೊಡ್ಡ ಬ್ಯಾಂಕ್ಗಳು ಇಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದಾವೆ. ಇಲ್ಲಿ ವಿದೇಶಿ ಬ್ಯಾಂಕ್ಗಳಾಗಿರ್ಬೋದು, ಚೈನಾ, ರಷ್ಯಾ, ಜರ್ಮನ್ ದೊಡ್ಡ ದೊಡ್ಡ ದೇಶಗಳು, ಅಮೆರಿಕ ಸೇರಿದಂತೆ ಇವರು ಕೂಡ ಬೆಳ್ಳಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಿರಬಹುದು. ಹೀಗಾಗಿ ವೀಕ್ಷಕರೇ, ಇದ್ರದ್ದು ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಇವತ್ತು ಕೂಡ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಏರುಮುಖ ಹಾದಿಯಲ್ಲಿ ಸಾಕ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕೋ ಬೇಡವೋ, ಬಂಗಾರ ಬೆಳ್ಳಿ ಈಗ ತಗೋಬೇಕೋ ಬೇಡವೋ, ಇನ್ನಷ್ಟು ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು, ಇನ್ನು ಮುಖ್ಯವಾಗಿ ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಆಗ್ಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಇವತ್ತು 1 kg ಬೆಳ್ಳಿ ಬೆಲೆ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 2,55,000 ನಿನ್ನೆ ಇತ್ತು, ಆದ್ರೆ ಇವತ್ತು 2,70,000 ರೂಪಾಯಿ ಆಗಿದೆ. 15,000 ರೂಪಾಯಿ ಏರಿಕೆ ಆಗಿರುವಂತದ್ದು. ವೀಕ್ಷಕರೇ, ಇನ್ನು ಎರಡನೇದಾಗಿ ಬಂಗಾರದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, ಬಂಗಾರದ 18 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ, 24 ಕ್ಯಾರೆಟ್ ಚಿನ್ನದ ಬೆಲೆ, ಯಾವ ಕ್ಯಾರೆಟ್ ಎದಕ್ಕೆ ತಗೋಬೇಕು ಅದನ್ನು ಕೂಡ ಹೇಳ್ತೇನೆ. ಬನ್ನಿ, ಮೊದಲಿಗೆ ವೀಕ್ಷಕರೇ, ನಾವು ನಿಮಗೆ ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ನ ಒಂದು ಬಂಗಾರದ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ವೀಕ್ಷಕರೇ, ಇದರದ್ದು ಬೆಲೆ ಕೂಡ ಭರ್ಜರಿ ಏರಿಕೆ ಆಗ್ತಾ ಇದೆ. ಈಗಾಗಲೇ ನೀವೇನಾದ್ರೂ ಹೋದ ವಾರ ಬಂಗಾರ ತಗೊಂಡಿದ್ರೆ ನಿಮಗೆ ತುಂಬಾ ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಬಂಗಾರದ ಬೆಲೆ ಜಾಸ್ತಿ ಆಗಿದೆ, ನೀವು ನಿಮ್ಮ ಬಂಗಾರ ಮಾರಾಟ ಮಾಡಿ ಈಗ ಲಾಭ ಮಾಡ್ಕೋಬಹುದು. ಆದ್ರೆ ಈಗ ಹೊಸದಾಗಿ ಯಾರಾದ್ರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಮತ್ತಷ್ಟು ಜೇಬಿಗೆ ಹೊರೆ ಅಂತ ಹೇಳಬಹುದು. ಎದಕ್ಕಂದ್ರೆ ಈಗ ಬಂಗಾರ ಮತ್ತೆ ತುಟ್ಟಿ ಆಗ್ತಾ ಇದೆ, ಅಂದ್ರೆ ಸ್ವಲ್ಪ ರೇಟು ಜಾಸ್ತಿ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬಹುದು. ಕಳೆದ ಒಂದು ವಾರದಲ್ಲಿ ಬರೋಬ್ಬರಿ 10,000 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಇಲ್ಲಿ ಕಂಡಿದೆ. ವೀಕ್ಷಕರೇ, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಭರ್ಜರಿ ಏರಿಕೆ ಕಾಣ್ತಾ ಇದೆ. ತುಂಬಾ ಜನ ಹೇಳ್ತಾರೆ ಮೋದಿ ಸರ್ಕಾರ ಬಂದ ಮೇಲೆ ಬಂಗಾರದ ಬೆಲೆ ಏರಿಕೆ ಆಗಿದೆ ಅಂತ. ವೀಕ್ಷಕರೇ, ಒಂದು ಮಾತು ಹೇಳ್ತೀನಿ ನೋಡಿ, ಕೇಂದ್ರ ಸರ್ಕಾರದ ಕೈ ಇದರಲ್ಲಿ ಇರೋದಿಲ್ಲ. ಎದಕ್ಕಂದ್ರೆ ಬಂಗಾರ ಟ್ರೇಡ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುತ್ತೆ. ಅಂದ್ರೆ XAUUSD ಅಂತ ಒಂದು ಪ್ಲಾಟ್ಫಾರ್ಮ್ ಟ್ರೇಡಿಂಗ್ ಇದೆ. ಅಲ್ಲಿ ವಿದೇಶಿ ಬ್ಯಾಂಕ್ಗಳು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಚೈನಾ, ರಷ್ಯಾ, ಅಮೆರಿಕ ಸೇರಿದಂತೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಬಂಗಾರ
ಬಂಗಾರದಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಯಾವಾಗ ಹೂಡಿಕೆದಾರರು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ ನೋಡಿ, ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ಎಲ್ಲಾ ದೇಶಗಳಲ್ಲೂ ಕೂಡ ಬಂಗಾರ ಸಿಗುತ್ತೆ, ಕೇವಲ ಭಾರತದಲ್ಲಿ ಅಂತ ಅಲ್ಲ. ಭಾರತದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅಮೆರಿಕ ಮತ್ತು ರಷ್ಯಾ, ಚೈನಾದಲ್ಲೂ ಕೂಡ ಬೆಲೆ ಏರಿಕೆ ಆಗಿರುತ್ತೆ. ಅದೇ ತರ ಅಲ್ಲಿ ಇಳಿಕೆ ಆಗಿದ್ರೆ ಇಲ್ಲೂ ಕೂಡ ಇಳಿಕೆ ಆಗಿರುತ್ತೆ. ಹೀಗಾಗಿ ಇದು ಯಾರ ಕೈಯಲ್ಲೂ ಕೂಡ ಇಲ್ಲ ಅಂತಾನೆ ಹೇಳ್ಬಹುದು. ಹೂಡಿಕೆದಾರರ ಮನಸ್ಥಿತಿ, ಬಂಗಾರದ ಡಿಮ್ಯಾಂಡ್ ಹಾಗೂ ಸಪ್ಲೈ ಮೇಲೆ ಎಲ್ಲಾ ಬೆಲೆ ಕೂಡ ನಿರ್ಧಾರವಾಗಿರುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರದ ಕೈವಾಡ ಇದರಲ್ಲಿ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದ್ರ ಮೇಲೆ 3% GST ಟ್ಯಾಕ್ಸ್ ಹಾಗೂ ಒಂದು ಡ್ಯೂಟಿ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಅಷ್ಟು ಮಾತ್ರ ಬಿಟ್ರೆ ಮತ್ತೇನೂ ಕೂಡ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಹೀಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಸಂಪೂರ್ಣ ಬಂಗಾರದ ನಾಲೆಜ್ ಕೂಡ ಕೊಡ್ತಾ ಇದ್ದೇವೆ. ಈಗ ಬನ್ನಿ ಒಂದು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ಸ್ಕ್ರೀನ್ ನೋಡ್ತಿರ್ಬೋದು, ನಿನ್ನೆಗೆ ಇವತ್ತಿಗೆ 1,060 ರೂಪಾಯಿಯಷ್ಟು ಏರಿಕೆ ಆಗಿದೆ. ಅಂದ್ರೆ ನಿನ್ನೆ 1,15,450 ರೂಪಾಯಿ ಇತ್ತು, ಇವತ್ತು 1,16,510 ರೂಪಾಯಿ ಆಗಿದೆ. ಹೋದ ವಾರ ಇದ್ರದ್ದು ಬೆಲೆ 1,10,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಆದ್ರೆ ಅವಾಗ ತುಂಬಾ ಜನ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ಇನ್ನು ಸ್ವಲ್ಪ ಕಾಯುವ ಮೆಂಟಾಲಿಟಿನ ಹೊಂದಿರ್ತಾರೆ. ಅಂದ್ರೆ ಒಮ್ಮೆ ಬಾರಿ ಬೆಲೆ ಇಳಿಕೆ ಆದ್ರೆ ಮತ್ತೆ ತಗೊಳಕ್ಕೆ ಇಂಟ್ರೆಸ್ಟ್ ಮಾಡಲ್ಲ. ಯಾಕಂದ್ರೆ ಇನ್ನು ಸ್ವಲ್ಪ ಇಳಿಕೆ ಆಗುತ್ತೆ, ನಾಳೆ ಮತ್ತೆ ಸ್ವಲ್ಪ ಇಳಿಕೆ ಆಗುತ್ತೆ ಅಂತ ಇಲ್ಲಿ ಜನರು ಕಾಯ್ತಾ ಕುಳಿತಿದ್ರು. ಆದ್ರೆ ಹೂಡಿಕೆದಾರರು ಎಲ್ಲಾ ಗೇಮ್ ಅನ್ನ ಚೇಂಜ್ ಮಾಡಿದ್ದಾರೆ. ಬೆಲೆ ಈಗ ಕೈಗೆ ಸಿಗದಂತೆ ಮೇಲ್ ಹೋಗ್ತಾ ಇದೆ, ಬಡ ಜನರ ಕೈಗೆ ಸಿಗದಂತ ಆಗ್ತಾ ಇದೆ ಬಂಗಾರದ ಬೆಲೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇಲ್ಲಿ ನೋಡಿ, ಬಂಗಾರ ಯಾವಾಗ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿ. ಹೌದು, ಇದೇ ಒಂದು ಸೀಕ್ರೆಟ್ ಟ್ರಿಕ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಯಾವಾಗ್ಲೂ ಕೂಡ ಬಂಗಾರದ ಅಂಗಡಿಯವರು ಬಂಗಾರದಲ್ಲಿ ಟ್ರೇಡ್ ಮಾಡ್ತಾರಲ್ಲ, ಅವ್ರು ಏನ್ ಮಾಡ್ತಾರ ಗೊತ್ತಾ? ಅವ್ರು ಯಾವಾಗ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ತಮ್ಮ ಹತ್ತಿರವರು ಹಣವನ್ನ ಹೂಡಿಕೆ ಮಾಡ್ತಾರೆ. ಯಾವಾಗ ಮತ್ತೆ ಬೆಲೆ ಇಳಿಕೆ ಆಗುತ್ತೆ ಅವರು ಹೆದರಿ ಮಾರಾಟ ಮಾಡೋದಿಲ್ಲ. ತಮ್ಮ ಹಳೆಯ ಬಂಗಾರವನ್ನ ಅವರು ಮಾರಾಟ ಎಂದೂ ಕೂಡ ಮಾಡೋದಿಲ್ಲ. ಹೊರತಾಗಿ ಅವರು ಮತ್ತಷ್ಟು ಬಂಗಾರವನ್ನ ಖರೀದಿ ಮಾಡಿ ಅದಕ್ಕೆ ಎವರೇಜಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ಖರೀದಿ ಮಾಡಿದರೆ ನಿಮ್ದು ಬೆಲೆ ಮಾರ್ಕೆಟ್ ಗಿಂತಲೂ ಕೂಡ ಕಡಿಮೆ ಸಿಗುತ್ತೆ. ಇದಕ್ಕೆ ಎವರೇಜ್ ಬೈಯಿಂಗ್ ಸ್ಟ್ರಾಟಜಿ ಅಂತಾನೂ ಕೂಡ ಕರೀತಾರೆ. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ತುಂಬಾ ಜನ ಅವಸರದಲ್ಲಿ ಬಂಗಾರವನ್ನ ಮಾರಾಟ ಮಾಡ್ತಾರೆ, ಮತ್ತೆ ಖರೀದಿ ಮಾಡುವಾಗ ಜಲ್ದಬಾಜಿ ಮಾಡ್ತಾರೆ. ಅಂದ್ರೆ ಅವಸರ ಮಾಡಿ ಖರೀದಿ ಮಾಡ್ತಾರೆ, ಬೆಲೆ ಕಡಿಮೆ ಆಗ್ತಾ ಇದ್ದಂತೆ ಮಾರಾಟ ಮಾಡ್ತಾರೆ. ಇದರಿಂದ ಅವರಿಗೆ ನಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು. ಸ್ಮಾರ್ಟ್ ಹೂಡಿಕೆದಾರರು ಕಡಿಮೆ ಅಂದ್ರೆ ಬೆಲೆ ಇಳಿಯುವಾಗ ಮತ್ತೆ ಹೂಡಿಕೆ ಮಾಡ್ತಾರೆ, ಬೆಲೆ ಜಾಸ್ತಿ ಆದಾಗ ಮಾರಾಟ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನೀವು ಕೂಡ ಸ್ಮಾರ್ಟ್ ಇನ್ವೆಸ್ಟರ್ಸ್ ಆಗ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ವಿಡಿಯೋಗೆ ಲೈಕ್ ಮಾಡ್ತಾ ಇರಿ, ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಈಗ ಬನ್ನಿ ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 1,300 ರೂಪಾಯಿಯಷ್ಟು ಏರಿಕೆ ಆಗಿದೆ. ಅಂದ್ರೆ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ 1,41,100 ರೂಪಾಯಿ ಇತ್ತು 10 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನ. ಆದ್ರೆ ಇವತ್ತು 1,42,400 ರೂಪಾಯಿ ಆಗಿರುವಂತದ್ದು. ವೀಕ್ಷಕರೇ, ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಮೊದಲಿಗೆ ಈ ಏಪ್ರಿಲ್ ತಿಂಗಳೇನಿದೆ ನೋಡಿ, ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ, ಜಾಗತಿಕ ಅನಿಶ್ಚಿತತೆ, ಈ ಎರಡೂ ಇದ್ದಾಗ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಏರುಪೇರಾಗುತ್ತೆ. ಬಂಗಾರದ ಮಾರ್ಕೆಟ್ ಮತ್ತೆ ಕರೆಕ್ಟ್ ಆಗ್ಬೇಕು, ಮತ್ತೆ ಸೈಲೆಂಟ್ ಆಗ್ಬೇಕಂದ್ರೆ ಇನ್ನು 1 ತಿಂಗಳು ಬೇಕಾಗುತ್ತೆ. ಹೀಗಾಗಿ ಮೇ 15ನೇ ತಾರೀಕಿನ ನಂತರ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಮತ್ತೆ ಇಲ್ಲಿ ದೃಢವಾಗಬಹುದು. ಅಂದ್ರೆ ಮತ್ತೆ ಇದನ್ನ ಒಂದು ಕಾನ್ಸ್ಟೆಂಟ್ ಲೆವೆಲ್ಗೆ ಬರಬಹುದು. ಈಗ ಯಾರೆಲ್ಲ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಾರೆ, ಲಾಭ ಬುಕ್ ಮಾಡ್ತಾರೆ, ಕೆಲವರು ಬಂಗಾರ ಮಾರಾಟ ಮಾಡ್ತಾರೆ, ಕೆಲವೊಬ್ರು ಬಂಗಾರ ಖರೀದಿ ಮಾಡ್ತಾರೆ. ಈ ಜಾಗತಿಕ ಅನಿಶ್ಚಿತತೆ ಮತ್ತು ಟೆನ್ಷನ್ ಇಂದಾಗಿ ಬಂಗಾರದಲ್ಲಿ ಹೂಡಿಕೆ ಆಗುತ್ತೆ ನೋಡಿ, ಅದು ಅಲ್ಪಾವಧಿ ಇರುತ್ತೆ. ಅಂದ್ರೆ ತುಂಬಾ ತಾತ್ಕಾಲಿಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಪರ್ಮನೆಂಟ್ ಲಾಭ ನಿಮಗೆ ಮುಂದಿನ ಬರೋ ತಿಂಗಳಲ್ಲಿ ಗೊತ್ತಾಗುತ್ತೆ. ಎದಕ್ಕಂದ್ರೆ ಈಗ ಯುದ್ಧದ ಕಾರಣ ಬಂಗಾರ ಬೆಳ್ಳಿ ಭಾರಿ ಏರುಪೇರಾಗ್ತಾ ಇದೆ. ಹೀಗಾಗಿ 1 ತಿಂಗಳು ಹೂಡಿಕೆದಾರರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಹೀಗಾಗಿ ವೀಕ್ಷಕರೇ, ನೀವೇನಾದ್ರೂ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಅರ್ಜೆಂಟ್ ಇದ್ರೆ ಮಾತ್ರ ತಗೊಳ್ಳಿಲ್ಲ ಅಂದ್ರೆ 1 ತಿಂಗಳು ವೇಟ್ ಮಾಡಿ. ನೋಡಿ, ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಇದು ಯಾರ ಕೈಯಲ್ಲೂ ಕೂಡ ಇರೋದಿಲ್ಲ. ಎಲ್ಲ ಕೂಡ ನಿಮ್ಮ ರಿಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಆದ್ರೆ ನೀವು ಮುಂದಿನ 2030ನೇ ಇಸ್ವಿ ಅಂದ್ರೆ ಮುಂದಿನ 3-4 ವರ್ಷ ಥಿಂಕ್ ಮಾಡ್ತೀರಪ್ಪ ಅಂದ್ರೆ ಅವಾಗ ಬಂಗಾರದ ಬೆಲೆ ನಿಮಗೆ ಒಂದು ಒಳ್ಳೆ ಲಾಭ ಕೊಡುತ್ತೆ ಅಂತ ಹೇಳ್ಬೋದು. ನಾವು ಹೋದ 30 ವರ್ಷದ ಹಿಂದೆ ನೋಡಿದರೆ ಬಂಗಾರ 10 ಗ್ರಾಮ್ಗೆ 5,000 6,000 ರೂಪಾಯಿಗೆ ಸಿಗ್ತಾ ಇತ್ತು. ನಂತರ 20,000 ರೂಪಾಯಿ ಆಯ್ತು. ನಂತರ 10 ಗ್ರಾಮ್ಗೆ 30,000 ರೂಪಾಯಿ ಆಯ್ತು. ನಂತರ 50 ಆಯ್ತು, 1 ಲಕ್ಷ ಆಯ್ತು. ಈಗ 1,50,000. ಮುಂದೆ 3-4 ವರ್ಷ ಬಿಟ್ರೆ 2 ಲಕ್ಷ ರೂಪಾಯಿನೂ ಆಗಬಹುದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಅಂದ್ರೆ
ಹಿಸ್ಟೋರಿಕಲ್ ಡೇಟಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಬಂಗಾರದ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ, ಬಂಗಾರ ಯಾವತ್ತಿದ್ರೂ ಕೂಡ ಹೂಡಿಕೆದಾರರಿಗೆ ಲಾಭ ಕೊಟ್ಟಿದೆ ವಿನ ನಷ್ಟ ಅಂತೂ ಮಾಡಿಲ್ಲ. ಹೀಗಾಗಿ ನೀವು ಮುಂದಿನ ಒಂದು ಲಾಂಗ್ ಟರ್ಮ್ ವಿಚಾರ ಮಾಡ್ತೀರಾ ಅಂದ್ರೆ ಬಂಗಾರದಲ್ಲಿ ಹೂಡಿಕೆ ಮಾಡಬಹುದು. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಮಾಡ್ತೀರಾ ಅಂದ್ರೆ ಯುದ್ಧ ಕಾರಣ ಮಾರ್ಕೆಟ್ ತುಂಬಾ ಅಂದ್ರೆ ತುಂಬಾ ಅನ್ಸ್ಟೇಬಲ್ ಆಗಿದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ, ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇರಿ. ಇನ್ನು 24 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಆಭರಣ ಮಾಡಿಸ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ. ಇನ್ನು 24 ಕ್ಯಾರೆಟ್ ಚಿನ್ನ ಇದು ಗಟ್ಟಿ ಬಂಗಾರ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ. 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದಲ್ಲಿ ಮೇಕಿಂಗ್ ಚಾರ್ಜಸ್ ಬರುತ್ತೆ, ವೇಸ್ಟೇಜ್ ಕೂಡ ಬರುತ್ತೆ. ಹೀಗಾಗಿ ನೀವು ಆಭರಣ ಜ್ಯುವೆಲ್ಲರೀಸ್ ತಗೋತೀರಾ ಅಂದ್ರೆ ನೀವು 22 ಕ್ಯಾರೆಟ್ ಚಿನ್ನ ತಗೊಳ್ಳಿ ವೀಕ್ಷಕರೇ. 18 ಕ್ಯಾರೆಟ್ ಕೂಡ ಬೇಡ. ಎದಕ್ಕಂದ್ರೆ 18 ಕ್ಯಾರೆಟ್ ಅಲ್ಲಿ 75% ಬಂಗಾರ ಇದ್ರೆ 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಹೀಗಾಗಿ 22 ಕ್ಯಾರೆಟ್ಗೆ 916 BIS ಆಧಾರಿತ ಹಾಲ್ ಮಾರ್ಕ್ ಕೂಡ ಬರುತ್ತೆ. ಆ ಹಾಲ್ ಮಾರ್ಕ್ ಇದ್ದ ನೀವು ಬಂಗಾರ ತಗೊಂಡ್ರೆ ನಿಮ್ಮ ಬಂಗಾರಕ್ಕೆ ಒಂದು ಹಾಲ್ ಮಾರ್ಕ್ ಗ್ಯಾರಂಟಿ ಇರುತ್ತೆ. ನೀವು ಮುಂದೆ ಅದನ್ನ ಮಾರಾಟ ಮಾಡ್ತೀರಾ ಅಂದ್ರೆ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೂ ಮುಖ್ಯವಾಗಿ ಹೇಳ್ಬೇಕಂದ್ರೆ BIS ಹಾಲ್ ಮಾರ್ಕ್ ಲೋಗೋ ಇದ್ರೆ ಬಂಗಾರದ ಮೇಲೆ ನೀವು ಸಾಲ ಕೂಡ ಈಸಿಯಾಗಿ ತಗೋಬಹುದು. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಬಂಗಾರದ ಮೇಲೆ ಸಾಲ ಕೊಡುವಾಗ ಕೆಲವು ನಿಮಗೆ ಅಡಚಣೆ ತೊಂದರೆ ಬರಬಹುದು. ತುಂಬಾ ಜನ GST ಬಿಲ್ ಕೂಡ ತಗೊಳ್ಳಲ್ಲ, ಬಿಲ್ ಇಲ್ಲದೆ ವ್ಯವಹಾರ ಮಾಡಿದ್ರೆ ನಿಮಗೆ ದಂಡ ಕೂಡ ಬೀಳಬಹುದು ವೀಕ್ಷಕರೇ. ಹೀಗಾಗಿ ಬಂಗಾರ ತಗೊಳ್ಳುವಾಗ 3% GST ಬಿಲ್ ಕಂಪಲ್ಸರಿಯಾಗಿ ತಗೊಳ್ಳಿ. ಇನ್ನು ನೋಡಿ, 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ. ನೀವು ಮೋಸ ಎಲ್ಲಿ ಹೋಗ್ತೀರಪ್ಪ ಅಂದ್ರೆ ತೂಕ ಮಾಡುವಾಗ ನೋಡಿ, ಬಂಗಾರದ ಒಂದು ತೂಕ 10 ಗ್ರಾಮ್ ಇರುತ್ತೆ. ಆ 10 ಗ್ರಾಮ್ ನಲ್ಲಿ ಬಂಗಾರದ ವ್ಯಾಲ್ಯೂ 9 ಗ್ರಾಮ್ ಇರುತ್ತೆ. 1 ಗ್ರಾಮ್ ಅದರ ಮೇಲಿರೋ ಹವಳಗಳು, ಸ್ಟೋನ್ಸ್ ಅಂತ ಬರುತ್ತೆ. ಅಂದ್ರೆ ಹವಳ ಡೈಮಂಡ್ ತರ ಬರುತ್ತಲ್ಲ, ಡೂಪ್ಲಿಕೇಟು ಅದಿರುತ್ತೆ. ಅದರದ್ದು ತೂಕವನ್ನ ನೀವು ಬಂಗಾರದಿಂದ ಲೆಸ್ ಅನ್ನ ಮಾಡಿಸ್ಬೇಕು, ಅಂದ್ರೆ ಕಡಿತ ಮಾಡಬೇಕು. ನೋಡಿ, ಒಂದು ಉಂಗುರ ತೂಕದಲ್ಲಿ ಇಟ್ಟರೆ 10 ಗ್ರಾಮ್ ಅಂತ ತೋರಿಸುತ್ತೆ, ಆದ್ರೆ ಅದರಲ್ಲಿ 1-1.5 ಗ್ರಾಮು ಹವಳಗಳು ಈ ತರ ಒಂದು ಐಟಮ್ಸ್ ಗಳು ಇರುತ್ತೆ, ಮೆಟಲ್ಸ್ ಇರುತ್ತೆ. ಅದರ ಲೆಸ್ ಮಾಡಿದ್ರೆ 8.5-9 ಗ್ರಾಮ್ ನಿಂದು ಬಂಗಾರ ಇರುತ್ತೆ. 1 ಗ್ರಾಮ್ದು ವೇಸ್ಟೇಜ್ ಇಲ್ಲಿ 1 ಗ್ರಾಮ್ದು ಲೆಸ್ ಆದ್ರೂ ಕೂಡ 15,000 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಇದು ಗಟ್ಟಿ ಬಂಗಾರ ಆಗಿರೋದ್ರಿಂದ ಇದು ಹೂಡಿಕೆ ಮಾಡೋಕೆ ಬೆಸ್ಟ್. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಆನ್ಲೈನ್ ಹೋಲ್ಸೇಲ್ ಬೆಲೆ ನೋಡ್ತಿರಬಹುದು. 10 ಗ್ರಾಮ್ಗೆ ನಿನ್ನೆಗೆ ಇವತ್ತಿಗೆ 1,420 ರೂಪಾಯಿ ಏರಿಕೆ ಆಗಿದೆ. ಇದ್ರದ್ದು ಬೆಲೆ ಮತ್ತಷ್ಟು ಏರಿಕೆ ಆಗಬಹುದು ಜಾಗತಿಕ ಅನಿಶ್ಚಿತೆ ಇರೋದ್ರಿಂದ. ನೋಡಿ, ಇವತ್ತು 1,55,000 ರೂಪಾಯಿ ಗಡಿ ದಾಟಿದೆ. ಅಂದ್ರೆ ಆದಷ್ಟು ಬೇಗ ಇದು ಬಂಗಾರ ಮತ್ತೆ 1,60,000 ದಾಟಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.